ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ತೋರಿಸಿದ ಮೂವಿ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡಕ್ ಹೋದ್ರಿ? ಹೇಳೋದನ್ನ ನೇರವಾಗಿ ಹೇಳ್ಬೋದಾಗಿತ್ತು ತಾನೆ? ಹೇಳ್ಬೋದಿತ್ತು, ಆದ್ರೆ ಏನಾದ್ರೆ ನಾನು ಕಂಡ್ರೆ ಅಷ್ಟು ಭಯನಾ? ಭಯ ಅಂತೇನಿಲ್ಲ, ಬಟ್ ಒಂಥರ ಹಾಗೇನೆ. ಕಣ್ಣು ನೋಡ್ತಾ ಇದ್ರೆ ಬಾಯೇ ವರ್ಕ್ ಆಗಲ್ಲ, ಮಾತೇ ಬರಲ್ಲ. ಅಂದರೆ ಕಣ್ಣು ಅಷ್ಟೊಂದು ಎಕ್ಸ್ಪ್ರೆಸಿವ್, ಗುಂಡು ಗುಂಡಿಗೆ ದೊಡ್ಡದಾಗಿ. ಒಂದ್ಸತಿ ನೀವು ನೋಡಿದ್ರೆ ಕೋಪದಲ್ಲಿ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅದು ಕಣ್ಣು ಅಥವಾ ಗನ್ನು ಅನ್ನೋ ಥರ ಇರುತ್ತೆ. ಎಲ್ಲಿಂದ ಎಲ್ಲಿ ಕಂಪ್ಯಾರಿಸನು? ನನ್ನ ಕಣ್ಣನ್ನ ಗನ್ನು ಹೋಲಿಸ್ತಿದ್ದೀರಾ? ಆ್ಯಕ್ಚುಲಿ ಅದು ಹಾಗೆ ಅನ್ಸೋದು. ಹಾ, ನೀವು ನೋಡ್ತಾ ಇದ್ರೆ ಒಂದೊಂದ್ಸತಿ ಹಾಗೆ ಕಣ್ಣಲ್ಲಿ ಶೂಟ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಫೇಸ್ ಮಾಡೋಕ್ಕೆ ಆಗಲ್ಲ. ಏನೋ ಹೇಳೋಕ್ಕೋಗಿ ಇನ್ನೇನೋ ಹೇಳ್ಬಿಡ್ತೀನಿ, ಆಮೇಲೆ ಅದನ್ನು ಸರಿ ಮಾಡೋಕ್ಕೆ ಇನ್ನೇನೋ ಹೇಳ್ತೀನಿ. ಯಾವುದು ಕನ್ವೆ ಆಗದೆ ಏನೋ ಹೇಳೋಕ್ಕೋಗಿ ತಡವರ್ಸ್ಬಿಡ್ತೀನಿ. ಏನು ಹೇಳಕ್ಕೆ ಹೊರಟಿದ್ದೆ, ಏನು ಹೇಳ್ತಾ ಇದ್ದೀನಿ, ಮುಂದೆ ಏನು ಹೇಳಬೇಕು ಎಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇದು ನನ್ನ ಪ್ರಾಬ್ಲಮ್ಮು. ಗೌತಮ್ ಅವರೇ, ಇಟ್ಸ್ ಓಕೆ. ಈಗ ನಮ್ಮಿಬ್ರಿಗಿರೋ ಪ್ರಾಬ್ಲಮ್ ಏನು? ಹನಿಮೂನ್. ನಾನು ಆಗ್ಲೇ ಹೇಳ್ದಂಗೆ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್. ಈ ಹನಿಮೂನ್ ಅನ್ನೋ ಸಂಕಷ್ಟದಿಂದ ಹೊರಗೆ ಬರಕ್ಕೆ ನನಗೆ ನಿಮ್ಮ ಅವಶ್ಯಕತೆ ಇದೆ, ನಿಮಗೆ ನನ್ನ ಅವಶ್ಯಕತೆ ಇದೆ. ಸೊ ಟೈಮ್ ಬೀಯಿಂಗ್ ನಾವು ಫ್ರೆಂಡ್ಸ್ ಆಗಿರೋಣ. ಈ ಪ್ರಾಬ್ಲಮ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಹಾಗಿದ್ರೆ ನಿಮಗೆ ನನ್ನ ಮೇಲೇನು ಬೇಜಾರಿಲ್ಲ ತಾನೆ? ಇದೆ, ಆದ್ರೆ ಅದನ್ನ ತೋರಿಸ್ಕೊಳಲ್ಲ ಅಷ್ಟೆ. ಫ್ರೆಂಡ್ಸ್, ತಂಗಾಳಿ ತನ್ನವನ ಕರೆದು ಸನಿಹ ಸೆಳೆದಂತೆ ಫ್ರೆಂಡ್ಸ್ ಬದುಕು ಬೆಳ ಬ್ರಾಕೆಟಲ್ಲಿ ಟೆಂಪ್ರರಿ ಬೋಲ್ಡ್ ಅಂಡರ್ಲೈನ್. ಮನಸ್ಸು ಹೇಳುವ ಪಿಸು ಮಾತು ಕೇಳಿದೆ, ಹೃದಯ ಗಳಿಗೆ ಅರಳಿ ನಿಂತಿದೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದು ಭಗವಂತ, ನೀನು ಹೇಳಿದಾಗ ನಾನು ಕೇಳಲಿಲ್ಲ. ಅವಶ್ಯಕತೆಗಿಂತ ಹೆಚ್ಚಾಗಿ ಸ್ವಲ್ಪ ಓವರಾಗೆ ಮೊಬೈಲ್ನ ಯೂಸ್ ಮಾಡಿಬಿಟ್ಟೆ. ಅದಕ್ಕೀಗ ಶಿಕ್ಷೆನೂ ಅನುಭವಿಸ್ತಾ ಇದ್ದೀನಿ. ತಪ್ಪಾಯ್ತು ಭಗವಂತ. ಅತಿಯಾದ್ರೆ ಅಮೃತನೂ ವಿಷ ಅಂತ ನಾನು ನಿನ್ಗೆ ಅವತ್ತೇ ಹೇಳಿದ್ದೆ ಶಿವಪ್ರಸಾದ್. ನೀನ್ ನನ್ನ ಮಾತು ಕೇಳಿಲ್ಲ. ಅಂತ್ಯಕ್ಕೂ ಮೊದಲು ಬುದ್ಧಿ ಬಂತಲ್ಲ, ಒಳ್ಳೇದಾಯ್ತು. ಹೌದು ಭಗವಂತ, ಕೆಟ್ಟ ಮೇಲೆ ಬುದ್ಧಿ ಬಂದು ಅಂತ ಹೇಳ್ತಾರಲ್ಲ, ಆ ಮಾತು ನನ್ನ ವಿಷಯದಲ್ಲಿ ನಿಜ ಆಗೋಯ್ತು. ಬುದ್ಧಿವಂತಿಗೆನೂ ಅಷ್ಟೇ ಶಿವಪ್ರಸಾದ್. ಅತಿಯಾದ್ರೆ ಅದು ವಿಷಾನೇ. ಮನುಷ್ಯ ಎಲ್ಲಾ ಪ್ರಾಣಿಗಳಿಗಿಂತ ಬುದ್ಧಿವಂತ. ಆದ್ರೆ ಅವನ ಅತಿ ಬುದ್ಧಿವಂತಿಕೆಯಿಂದ ತನ್ನನ್ನ ತಾನು ವಿನಾಶ ಮಾಡ್ಕೊತಿದ್ದ. ಅಷ್ಟೇ ಅಲ್ಲ, ಸೃಷ್ಟಿಯ ವಿನಾಶಕ್ಕೂ ಕೈ ಹಾಕಿದ್ದಾನೆ. ನೀನು ಹೇಳ್ತಿರೋದೆಲ್ಲ ನಿಜ, ಎಲ್ಲವನ್ನೂ ಒಪ್ಕೊಳ್ತೀನಿ. ಆದರೆ ನನಗೊಂದು ಡೌಟ್. ಅಲ್ಲ ಭಗವಂತ, ಮನುಷ್ಯ ತಂತ್ರಜ್ಞಾನ ಬಳಸ್ಕೊಂಡು ಇವತ್ತು ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ, ಮಂಗಳ ಗ್ರಹದ ಅಂಗಳಕ್ಕೂ ಇಳಿದಿದ್ದಾನೆ, ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿರೋ ನಕ್ಷತ್ರಗಳನ್ನೂ ಕಂಡು ಹಿಡಿದಿದ್ದಾನೆ. ಇದಕ್ಕೇನು ಹೇಳ್ತೀಯಾ? ಶಿವಪ್ರಸಾದ್, ಕೋಟ್ಯಾನುಕೋಟಿ ಮೈಲಿಗಳಷ್ಟು ದೂರದಲ್ಲಿರೋ ನಕ್ಷತ್ರನ ಕಂಡು ಹಿಡಿಯೋ ಮನುಷ್ಯ ತನ್ನ ಮನೆಯಲ್ಲಿ ಮನೆಯವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಕಂಡುಹಿಡಿಯೋದ್ರಲ್ಲಿ ವಿಫಲನಾಗಿದ್ದಾನೆ. ಚಂದ್ರನ ಮೇಲೆ ಕಾಲಿಟ್ಟಿರೋ ಮನುಷ್ಯ
ಇಂದಿಗೂ ಎಷ್ಟೋ ಜನರನ್ನ ಜಾತಿಯ ನೆಪಗೊಟ್ಟಿ ದೇವಸ್ಥಾನದೊಳಗೆ ಕಾಲಿಡದಂತೆ ಮಾಡಿ ವಿಫಲನಾಗಿದ್ದಾನೆ. ಮೊಬೈಲ್ನ ಮುಂಬದಿ ಕ್ಯಾಮರಾದಲ್ಲಿರುವ ಸ್ಪಷ್ಟತೆ ಸಿಸಿ ಕ್ಯಾಮರಾದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಪ್ರಕರಣಗಳಿಗೆ ನ್ಯಾಯ ಸಿಗ್ತಿತ್ತು. ಆತ್ಮೀಯರೊಂದಿಗೆ ಮಾತನಾಡಲು ಸಮಯವೇ ಇಲ್ಲ ಎನ್ನುವ ಮನುಷ್ಯ ಅನ್ಲಿಮಿಟೆಡ್ ಕರೆಗಳನ್ನು ಕಂಡುಹಿಡಿದು ಅಲ್ಲಿ ವಿಫಲನಾಗಿದ್ದ. ಕೇವಲ 30 ನಿಮಿಷಗಳಲ್ಲಿ ಮನೆಗೆ ಊಟ ಬರುವರು, ಆದರೆ ಅಷ್ಟೇ ವೇಗವಾಗಿ ತುರ್ತು ಚಿಕಿತ್ಸಾ ವಾಹನವನ್ನು ಮನೆಗೆ ಕಳಿಸುವಲ್ಲಿ ಮನುಷ್ಯ ವಿಫಲನಾಗಿದ್ದ. ನೀವು ಅಂತರಂಗದಲ್ಲಿ ಕಳೆದು ಹೋಗಬೇಕೇ ಹೊರತು ಅಂತರ್ಜಾಲದಲ್ಲ. ನೀವು ಅಂತರಾತ್ಮದ ಮಾತುಗಳನ್ನು ಕೇಳಬೇಕೇ ಹೊರತು ಅಂತರ್ಜಾಲದ ಮಾತುಗಳನ್ನಲ್ಲ. ನೀವು ಸಾಮಾಜಿಕವಾಗಿ ಬೆರೆಯಬೇಕೇ ಹೊರತು ಸಾಮಾಜಿಕ ಜಾಲತಾಣಗಳಲ್ಲ. ಶಿವಪ್ರಸಾದ್, ಮನುಷ್ಯನ ಅನುಕೂಲಕ್ಕೆ ಸೃಷ್ಟಿಯಾಗಿರೋ ತಂತ್ರಜ್ಞಾನದಿಂದ ಅನಾನುಕೂಲವಾಗಬಾರದು. ಮೊಬೈಲ್ ಅನ್ನೋದು ದೂರದ ವ್ಯಕ್ತಿಗಳನ್ನು ಹತ್ತಿರ ಸೇರಿಸಬೇಕೇ ಹೊರತು ಹತ್ತಿರದ ವ್ಯಕ್ತಿಗಳನ್ನು ದೂರ ಮಾಡಬಾರದು. ಕೊನೆಯದಾಗಿ ಒಂದು ಮಾತು, ಯಂತ್ರಗಳನ್ನ ನೀವು ನಿಯಂತ್ರಿಸಬೇಕೇ ಹೊರತು ನಿಮ್ಮನ್ನ ಯಂತ್ರಗಳು ನಿಯಂತ್ರಿಸಬಾರದು. ಶಿವಪ್ರಸಾದ್, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಅಮ್ಮ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡಮ್ಮ. ಆಯ್ತು ಕಣೆ, ಆಯ್ತು. ವೈದೇಹಿ ಬಾ. ಮದರ್ ಇಂಡಿಯಾ, ನಾನು ಆ ಹೆಸರಿಗೆ ಅರ್ಹಳಲ್ಲದ್ರು ಹಾಗಿದ್ರೆ ಆ ಯೋಗ್ಯತನ ಪಡ್ಕೊಳ್ಳಿ. ಮನೆಯವರೆಲ್ಲ ಆಶ್ಚರ್ಯ ಪಡಬೇಕು, ನೀವೇನು ಆ ಸುವಾಸಿನಿ ಅಂತ. ಆ ದೇವರು ಬದಲಾಗತ್ತಕ್ಕೆ ಅಂತ ಎಲ್ಲರಿಗೊಂದು ಅವಕಾಶ ಕೊಡ್ತಾನೆ. ಆ ಅವಕಾಶ ನಿಮಗೂ ಸಿಕ್ಕಿದೆ, ಮತ್ತೆ ಇದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಹಲೋ ಹಲೋ, ಧ್ರುವ ಅವರಾ? ಹೌದು, ನೀವ್ಯಾರು? ನೋಡಿ, ಅಷ್ಟೊಂದು ಟೈಮ್ ಇಲ್ಲ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲು ನೀವು ಯಾರು ಅಂತೇಳಿ, ಟೈಮ್ ಪಾಸ್ಗೆಲ್ಲ ಕಾಲ್ ಮಾಡಬೇಡಿ. ನಾನು ಕೂಡ ಟೈಮ್ ಪಾಸ್ ಫೋನ್ ಮಾಡ್ತಿಲ್ಲ, ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಫೋನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸರಿ, ಏನು ವಿಚಾರ ಬೇಗ ಹೇಳಿ. ಸರ್, ನಿಮಗೆ ಅಗ್ನಿ ಅವ್ರು ಗೊತ್ತಾ? ಹಾಂ ಗೊತ್ತು, ಯಾಕೆ? ಅಗ್ನಿ ಇನ್ನೂ ಸತ್ತಿಲ್ಲ ಸರ್, ಬದುಕಿದ್ದಾರೆ. ನಾನ್ಸೆನ್ಸ್, ಏನು ಮಾತಾಡ್ತಿದ್ದೀರಾ? ಸತ್ತವನು ಯಾವ್ದಾದ್ರು ಬದುಕು ಬರ್ತಾನಾ? ನನ್ನ ಕಣ್ಣು ಮುಂದೆ ಸತ್ತವನು ಅವನು. ನಮ್ಮ ತಾಯಣೆಗೂ ಅಗ್ನಿಯವ್ರು ಬದುಕಿದ್ದಾರೆ ಸರ್. ನೋಡಿ, ನಾನೀಗೊಂದು ಲೊಕೇಶನ್ ಕಳಿಸ್ತೀನಿ ನಿಮಗೆ, ಅದೇ ಹಾಸ್ಪಿಟಲ್ ಅವರಿದ್ದಾರೆ. ಕೊನೆಯದಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಅಗ್ನಿಯವ್ರು ಬದುಕಿದ್ದಾರೆ, ಬದುಕಿದ್ದಾರೆ, ಬದುಕಿದ್ದಾರೆ. ಹಲೋ ಹಲೋ ಹಲೋ, ಫೋನೇ ಕನೆಕ್ಟ್ ಆಗ್ತಿಲ್ಲ. ಏನಾಯ್ತು ಧ್ರುವ? ಅಗ್ನಿ ಇನ್ನೂ ಸತ್ತಿಲ್ವಂತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದುರ್ಗಾ ಅವರೇ, ದುರ್ಗಾ ಅವರೇ, ಆ ಅಂತ್ರ, ಆ ಪ್ರಾರ್ಥನೆ ನೋಡಿ ನಿಮಗೆ ಭಯ ಆಗ್ತಿದ್ಯಾ? ನಂಗೆ ಗೊತ್ತು ಇದೆಲ್ಲ ಆಗ್ತಿರೋದು ಆ ಪ್ರಾರ್ಥನೆನಿಂದಾನೆ ಅಂತ. ಅದನ್ನೇ ಸರಿ ಮಾಡಕ್ಕೆ ಓಡಾಡ್ತಿದ್ದೀನಿ, ಆದ್ರೆ ಏನೂ ಆಗ್ತಿಲ್ಲ. ಆ ಪಾಪಿ ಪ್ರಾರ್ಥನೆ ಮಾಡಿರೋ ಮೋಸ ಎಲ್ಲ ಹೊರಗಡೆ ಬರ್ಬೇಕಂದ್ರೆ ನೀವು ಮೊದಲು ಮಾತಾಡ್ಬೇಕು. ನೀವು ಮಾತಾಡ್ಲಿಲ್ಲ ಅಂದ್ರೆ ಏನೂ ಆಗಲ್ಲ. ಹೇಳಿ ದುರ್ಗಾ ಅವ್ರೆ, ನಿಮ್ನ ಕಿಡ್ನಾಪ್ ಮಾಡಿಸಿದ್ದು ಆ ಪ್ರಾರ್ಥನೆ ತಾನೆ? ಹೇಳಿ, ಪ್ರಾರ್ಥನೆ ತಾನೆ? ನಾನು ಇವಾಗ ಏನೂ ಕೇಳಲ್ಲ. ಬನ್ನಿ ಆಲ್ಬಮ್ ನೋಡೋಣ, ಬನ್ನಿ. ಇಲ್ಲಿ ನೋಡಿ ವಿಶ್ವರೂಪು ಪಂಚೆ ಹಿಡ್ಕೊಂಡು ಹೇಗೆ ಓಡಾಡ್ತಿದ್ದಾರೆ ಅಂತ. ಅಣ್ಣಯ್ಯ ಸಿನಿಮಾದಲ್ಲಿ ರವಿ ಸರ್ ಪಂಚೆ ಹಿಡ್ಕೊಂಡು ಓಡಾಡ್ತಿರ್ತಾರಲ್ಲ ಒಂದೇ ಬೆರಳಲ್ಲಿ, ಆ ತರ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಏನ್ ಮಾಡ್ತಾ ಇದೀಯಾ? ಅದು ದುರ್ಗಾ ಅವ್ರಿಗೆ ನಮ್ಮ ಮದ್ವೆ ಆಲ್ಬಮ್ನ ತೋರಿಸ್ತಿದ್ದೆ. ಎಲ್ರ ಮೇಲೂ ಎಷ್ಟು ಪ್ರೀತಿ ಅಲ್ವಲ್ಲ ಇಲ್ಲ ನಿಂಗೆ? ಐ ಸ್ಟಿಲ್ ರಿಮೆಂಬರ್. ನಿನಗೆ ದುರ್ಗಂಗೆ ಮೊದಲು ಅಷ್ಟು ಆಗ್ತಾನೆ ಇರಲಿಲ್ಲ, ಆದರೆ ಇವತ್ತು ದುರ್ಗಂಗೋಸ್ಕರ ನೀನು ಇಷ್ಟೆಲ್ಲ ಮಾಡೋದನ್ನ ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಅಂದರೆ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ರೀ, ಮನೆ ಜನಕ್ಕೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಂಥದ್ರಲ್ಲಿ ನೀವು ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ದೀರಲ್ಲ, ನಾನ್ ಪ್ರೀತಿ ಕೊಟ್ಟಾಗ ಅವ್ರ ಪ್ರೀತಿ ಕೊಟ್ರೆ ಸಾಕು, ಇನ್ನೇನು ಬೇಡಪ್ಪ. ಓಕೆ, ಬಟ್ ನಾನು ನಿನಗೇನು ಕೊಡ್ಲಿ? ಪ್ರೀತಿ. ಇಷ್ಟ ಇದ್ರೆ ಕೊಡ್ಬೋದು, ಒತ್ತಾಯ ಏನಿಲ್ಲ. ಹೋಗ್ಲಿ ಬಿಡಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಅದಕ್ಕೇನಂತೆ ಕೇಳು. ದುರ್ಗಾ ಮತ್ತೆ ಕಿಶೋರು ಒಟ್ಟಿಗೆ ಮನೆಯಲ್ಲಿದ್ದಾರೆ. ಅವರಿಬ್ರು ಒಟ್ಟಿಗೆ ಯಾವ ಹಬ್ಬನೂ ಸೆಲೆಬ್ರೇಟ್ ಮಾಡಿಲ್ಲ. ನಾವೆಲ್ಲ ಮನೆಯವ್ರು ಸೇರ್ಕೊಂಡು ಅವರಿಗೆ ದೃಷ್ಟಿ ತೆಗಿಯೋಣ, ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ. ನೀವು ಹೂ ಅಂದ್ರೆ ನಾನು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಕಮಾನ್ ಲೀಲಾ, ಇದನ್ನ ನೀನು ಕೇಳಬೇಕಾ? ದುರ್ಗಂಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಏನು ಬೇಕಾದ್ರೂ ಮಾಡು. ಐ ಆಮ್ ಓಕೆ ವಿತ್ ಇಟ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಈಗಲೇ ಎಲ್ಲರಿಗೂ ಹೇಳ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಕ್ಕಳಿಲ್ದವ್ರ ಕಷ್ಟ ಏನು ಅಂತ ಅನುಭವಿಸೋರಿಗೆ ಗೊತ್ತು. ಆದರೆ ನಮಗೆ ಮಗಳಿದ್ದು ಆ ಖುಷಿನ ಅನುಭವಿಸೋಕ್ಕಾಗ್ತಾ ಇಲ್ವಲ್ಲ ಪಾರು. ಆದರೂ ನೀನು ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ದೆ ನಮ್ಮ ಮಗಳಿಗೆ ಎಲ್ಲ ಸೇವೆನೂ ಮಾಡ್ತಾ ಇದೀಯ. ಆದ್ರೂ ಆ ರತ್ನವೇಣಿಯವ್ರ ಹತ್ರ ಮಕ್ಕಳಿಲ್ದೋಳು ಅಂತ ಹೇಳಿಸ್ಕೊಳ್ಳೋದಂಗಾಗಿದೆಯಲ್ಲ. ನೀನನ್ನ ತಡೀದೇ ಇದ್ದಿದ್ರೆ ನಾನು ಅವ್ರಿಗೆ ಅಲ್ಲಿ ಸರಿಯಾಗಿ ಹೇಳ್ತಾ ಇದ್ದೆ. ಅವ್ರಿಗೇನು ಅನ್ಕೊಂಡಿದ್ದಾರೆ? ಹೋಗ್ಲಿ ಬಿಡಿ ಯಜಮಾನ್ರೆ, ಅವ್ರಿಗೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ? ಗೊತ್ತು ಪಾರು, ಆದ್ರೂ ಎಲ್ರ ಮುಂದೆ ಅವ್ರು ನಿನ್ನ ಅವಮಾನ ಮಾಡ್ತಾ ಇದ್ರೆ ನನ್ಗೆ ಹೇಗೆ ತಡ್ಕೊಳಕ್ಕಾಗುತ್ತೆ ಹೇಳು? ನೀನು ಬರೀ ನನ್ನ ಹೆಂಡತಿ ಮಾತ್ರ ಅಲ್ಲ, ಈ ಮನೆ ಹಿರಿ ಸೊಸೆ. ನೀನು ಯಾರ ಹತ್ರ ಹೇಗೆ ಬೇಕಾದ್ರೂ ನಡ್ಕೋಬಹುದು, ನೀನು ಹೇಗೆ ಬೇಕಾದ್ರೂ ಮೆರಿಬಹುದು. ಆದ್ರೆ ನೀನು ಹಾಗೆ ಮಾಡಲ್ಲ. ಎಲ್ಲರ ಜೊತೆನೂ ಪ್ರೀತಿಯಿಂದ ತಗ್ಗಿ ಬಗ್ಗಿ ನಡ್ಕೊಳ್ತೀಯ. ಅದು ನಿನ್ ಒಳ್ಳೆ ಗುಣ. ಆದ್ರೆ ಅದನ್ನೇ ದುರುಪಯೋಗ ಪಡಿಸ್ಕೊಳ್ತಾ ಇದಾರಲ್ಲ ಅಂತ ಬೇಜಾರಾಗ್ತಾ ಇದೆ. ಅಕ್ಕ, ನಮ್ಮ ಚಿಕ್ಕಮ್ಮ ಮಾಡಿದ ತಪ್ಪಿಗೆ
ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ ಅಕ್ಕ. ನೀನು ಯಾಕೆ ಕ್ಷಮೆ ಕೇಳ್ತಾ ಇದೆಯಾ ಜನನಿ? ನಾನು ಅದನ್ನು ಮನಸ್ಸಲ್ಲೇ ಇಟ್ಕೊಂಡಿಲ್ಲ. ಅದು ನಿಮ್ಮ ದೊಡ್ಡ ಗುಣ ಅಕ್ಕ. ಆದರೆ ನಮ್ಮ ಚಿಕ್ಕಮ್ಮ ಹೇಗೆ ಅಂತ ನಿಮ್ಗೆ ಗೊತ್ತು ತಾನೆ. ಅವ್ರಿಗೆ ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗಿರಬೇಕು ಅನ್ನೋದೇ ಗೊತ್ತಾಗಲ್ಲ. ಮಕ್ಕಳಿಲ್ಲದೆ ಇರೋಳು ಅಂತ ಹೇಳಿದಾಗ ನಿಮಗೆಷ್ಟು ನೋವಾಗಿರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ ಅಕ್ಕ. ಇಷ್ಟು ವರ್ಷ ಆ ನೋವನ್ನ ನೀವೊಬ್ಬರೇ ಅನುಭವಿಸಿದ್ದೀರಾ. ಆ ದೇವರು ನಿಮ್ಮ ವಿಷಯದಲ್ಲಿ ಯಾಕೆ ಹೀಗೆ ಮಾಡಿಬಿಟ್ನೋ ಏನೋ. ನನಗೆ ನನ್ನ ಮಗು ನನ್ನ ಮಾತ್ರ ಅಮ್ಮ ಅಂತ ಕರಿಬೇಕು, ನನ್ನ ಮಗುವಿಂದ ದೂರ ಇರಿ ಅಂತ ನಾನು Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮತ್ತೆ ರಾಧಾ, ಕಂಟಿ ಕಂಟಿ ನೀನು ಅತ್ತೆ ನೀವಿಬ್ರು ಮೊದಲು ನನ್ನ ಜೊತೆ ಬನ್ನಿ. ಅಲ್ಲಪ್ಪ, ನಾವೆಲ್ಲಿದ್ದೀವಿ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀರತ್ತೆ, ಮೊದಲು ನೀವು ಬನ್ನಿ. ನೀವು ಇಲ್ಲಿರೋದು ಬೇಡ. ಅಲ್ಲಪ್ಪ, ನಾವಿಲ್ಲಿ ಪುಟ್ಟಕ್ಕಂಗೆ ಒಂದು ಮಾತು. ನಂಗೆಲ್ಲ ಗೊತ್ತದೆ, ಬನ್ನಿ ಅತ್ತೆ. ನೀವು ನಮ್ಮನ್ನೆಲ್ಲ ಕರ್ಕೊಂಡು ಹೋಯ್ತಿದ್ಯಾ ಕಂಟಿ? ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅಂತಲೇ ನಿಮ್ನ ಇಲ್ಲಿಂದ ಕರ್ಕೊಂಡು ಹೋಯ್ತಾ ಇದ್ದೀನಿ. ನೀವು ಇಲ್ಲಿದ್ರೆ ಎಲ್ರಿಗೂ ಸಮಸ್ಯೆ. ಬನ್ನಿ ಅತ್ತೆ, ಬಿರ್ನೆ ಬ್ಯಾಗ್ ತಗೊಂಬನ್ನಿ ಅತ್ತೆ. ಸರಿ ಬನ್ನಿ. ಅತ್ತೆ ನೀವು ಒಳ್ಳೆ ಕೂತ್ಕೊಳ್ಳಿ. ಅಳಿಯಂದ ನೀವಾಗಿಲ್ಲಿ ಬಂದ್ರಿ? ಪುಟ್ಟಮ್ಮಿ ನೋಡಬೇಕಿತ್ತು. ಅಕ್ಕಿತವ ಒಂದು ವಿಷಯ ಹೇಳಬೇಕು. ಏನು? ರಾಜಿ ಏನೋ ವಂಚಾಗ್ತಾವಳೆ ಅನ್ನಿಸ್ತೈತೆ. ಯಾರ ಕಷ್ಟ ಅಂತ ಬಂದರೆ ಹಿಂದೂ ಮುಂದೆ ನೋಡದೆ ಕೊಟ್ಟು ಮಾತನ್ನು ಉಳಿಸ್ಕೊತಾಳೆ ಪುಟ್ಟಮ್ಮಿ. ರಾಜಿ ಮತ್ತು ನಂಜವ್ವ ಅದನ್ನೇ ದಾಳ ಮಾಡ್ಕೊತಾವ್ರಿ ಇವಾಗ. ನಾವು ಆ ದಾಳನ ನಮ್ಗೆ ಹೆಂಗೆ ಬೇಕೋ ಹಂಗೆ ಉರುಳಿಸ್ಕೋಬೇಕು. ಅಂದರೆ ನಿಮ್ಮ ಮೆಂಡ್ರೀಗ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಪುಟ್ಟಕ್ಕನ ಮೇಲೆ ಅಪಾದ ವರ್ಷಕ್ಕೆ ಇಲ್ಲಿಗೆ ಬರ್ತಾವಳೆ. ಆದರೆ ನಾವು ಅದನ್ನು ಸುಳ್ಳು ಮಾಡಬೇಕು ಅಲ್ವಾಳಿ. ಅಂದರೆ ಶಶಿಕಲಾ ಅತ್ತೆ ಮತ್ತು ರಾಧಾ ಇಲ್ಲೇ ಅವ್ರ ಅಂತ ನಿನ್ನ ಹೆಂಡ್ರು ನಮ್ಮವಂತ ಹೇಳಕೊಂಡವಳೆ. ಅವಳಂಗೆ ಮಾಡೋಳೇನೆಯ ಬಂಗಾರನ್ನೋರು ಆಕಿ ಮುಖಕ್ಕೆ ಉಗಿಬೇಕು. ಇನ್ನೊಂದು ಕಿತ ರಾಜಿ ಪುಟ್ಟಮ್ಮಿ ಕಡೆ ತಿರುಗಿ ನೋಡಬಾರ್ದು. ಈಗ ನಾನೇನು ಮಾಡಬೇಕು? ಅವ್ರು ಬರೋಕ್ಕೂ ಮೊದಲೇ ಪುಟ್ಟಕ್ಕನ ಮನೆಗೆ ನೀವಿರಬೇಕು. ಅದನ್ನು ನೋಡಿ ನಿಮ್ಮ ಹೆಂಡ್ರು ಟೆನ್ಷನ್ ಆಗಿ ನಿಮ್ಮ ಜೊತೆ ಮಾತು ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ನಿಮ್ಮ ಮನಸ್ಸಿನಾಗ ಏನೇನು ಪ್ರಶ್ನೆ ಇತ್ತೋ ಅದನ್ನೆಲ್ಲ ನೀವು ಎಲ್ಲರ ಮುಂದೆ ಕೇಳ್ಬೋದು. ಒಳ್ಳೆ ಐಡಿಯಾ ಹೇಳಿ. ಅಂದರೆ ನೋಡಿ ಅವಳನ್ನ ಹೆಂಗೆ ಸಿಕ್ಕಾಕಿಸ್ತೀನಿ ಅಂತ. ಪುಟ್ಟಮ್ಮಿಯಲ್ಲಿ
ಅವ್ವ ಎಲ್ಲಿರಬೇಕು ಅಲ್ಲಿ ಆರಾಮಕ್ಕವ್ರೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ. ಸರಿ, ಈಗ ಅವ್ರು ಬರೋ ಹೊತ್ತಾಯ್ತು, ನಾನು ಹೊರಡಬೇಕು. ನಾನು ಹೇಳಿದೆಲ್ಲ ಗೆಪ್ತಿದ್ದೆ ತಾನೆ? ವಾ, ನಾನು ಚೆನ್ನಾಗಿ ನಿಭಾಯಿಸ್ತೀನಿ, ನೀವು ಹೊಂಡ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿವ್ಯಾ, ಬೇಬಿ ದಿವ್ಯಾ, ನನ್ ಮರ್ಯಾದೆ ಕಳಿಯಕ್ಕೆ ಅಂತಾನೆ ಹುಟ್ಟಿದ್ಯಾ? ನೋವ್ತಿದೆ. ಏಯ್, ಕೈ ಬಿಡು. ಅಮ್ಮ, ನೀನಾದ್ರೂ ಹೇಳು. ಅವನ ಮೇಲೆ ಹಾರ್ಕೊಂಡು ಬಂದೆ, ಅವನು ಬಿಟ್ಬಿಡ್ತಾನಾ? ಮೇಲಾಗಿ ಗಂಡಸು, ನಿನ್ನ ಗಂಡ. ಎಷ್ಟು ದಿನ ಸುಮ್ಮನೆ ಇದ್ದಿದ್ದೇ ಹೆಚ್ಚು. ಅಲ್ಲ, ಪ್ಲೀಸ್, ಕೈ ನೋವ್ತಿದೆ, ಬಿಡು. ಯಾಕೋ ಹಿಂಗ್ ಮಾಡ್ದೆ? ಹೋಗಿ ಹೋಗಿ ಆ ತರಕಾರಿ ಅಂಗಡಿಗೆ ನನ್ನ ಹೆಸರು ಇಟ್ಟಿದ್ಯಾ? ನಿನ್ ಏನ್ ಹೇಳ್ಬೇಕು? ಓ, ಅದು ನಿನ್ನಂತ ಹೆಂಡತಿ ಹೆಸರನ್ನ ಅಂಗಡಿಗೆ ಇಟ್ಟಿದ್ದಾನಲ್ಲ, ಅದಕ್ಕೆ ಖುಷಿ ಪಡು. ಖುಷಿನಾ? ನನ್ಗೆ ತುಂಬ ನೋವಾಗ್ತಿದ್ಯಾ ಬೇಬಿ? ನನ್ನ ಹೆಸರು ಇಡ್ಬೇಡ ಅಂತ ಹೇಳಿದೆ ತಾನೆ, ಆದ್ರೂ ಯಾಕಿಟ್ಟೆ? ಮೊನ್ನೆ ಆ ಬೋಂಡ ಅಂಗಡಿ, ಈಗ ಈ ತರಕಾರಿ ಅಂಗಡಿನಾ? ಮುಂದೆ ಇನ್ನು ಯಾವ್ಯಾವ ಅಂಗಡಿಗೆ ನನ್ನ ಹೆಸರು ಇಟ್ಟು ನನ್ನ ಹೆಸರನ್ನೇ ಹಾಳು ಮಾಡ್ಬೇಕಂತಿದ್ಯೋ ಗೊತ್ತಿಲ್ಲ. ಅತ್ತೆ, ಇವಳ ಹೆಸರು ಹಾಳಾಗೋದಕ್ಕೆ ಏನು ಉಳಿದಿದೆ? ಏ ದಿವ್ಯಾ, ನಿನ್ನ ಗಂಡ ದಿನಕ್ಕೆ ಬೆಳೀತಾ ಇದ್ದಾನೆ. ಈಗಾಗಲೇ 2 ಅಂಗಡಿ ಹಾಕಿದ್ದಾನೆ. ಅದಕ್ಕೆ ಖುಷಿ ಪಡೋದು ಬಿಟ್ಟು ಈಗ ದುಡ್ಕೋದಲ್ವೇ? ಬೇಬಿ, ನೀನು ನನ್ನ ಹೆಂಡತಿ, ನಿನ್ನ ಹೆಸರು ಹಿಡ್ದೆ ಇನ್ಯಾರ ಹೆಸರು ಇಡ್ಲಿ? ನನ್ನ ಪ್ರೀತಿ ನೀನು. ಏಯ್, ನಿನ್ ಪ್ರೀತಿಗೆ ಬೆಂಕಿ ಬಿತ್ತು. ಮೊದಲು ಬೋರ್ಡ್ ಚೇಂಜ್ ಮಾಡ್ಸೋ. ಆಗಲ್ಲ, ಅದು ನನ್ನ ಪ್ರೀತಿ ಸಂಕೇತ. ಬೇಡ ನೋಡು, ನನಗೆ ಉರಿಸ್ಬೇಡ. ನಾಳೆ ಅಷ್ಟರಲ್ಲೇ ಆ ಬೋರ್ಡ್ ಚೇಂಜ್ ಆಗಬೇಕು. ಬೇಕಿದ್ರೆ ನಿನ್ನ ಹೆಸರನ್ನೇ ಇಟ್ಕೋ, ಬಾಲನೋ ಚೇಲನೋ ಅಂತ. ಅದು ಹೇಗಾಗುತ್ತೆ ಬೇಬಿ? ನೀನು ನನ್ನ ಅದೃಷ್ಟ ಲಕ್ಷ್ಮಿ. ಈಗ ಚೇಂಜ್ ಮಾಡ್ಸಕ್ ಹೋದ್ರೆ ಮತ್ತೆ ಖರ್ಚು ಅದೆಲ್ಲ ಬೇಕಾ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡು. ನೋಡು, ನಿನ್ನ ಹೆಸರಿಟ್ಟಿದ್ದಕ್ಕೆ ಆಗ್ಲೇ 2 ಅಂಗಡಿ ಆಗಿರೋದು. ಯಾರಿಗ್ ಗೊತ್ತು, ಇದೇ ತರ ಇನ್ನೂ 10 ಅಂಗಡಿ ಮಾಲೀಕ ಆದ್ರೂ ಆಗ್ಬೋದು ನಾನು. ನೀನು ನನ್ನ ಲಕ್ಕಿ ಗರ್ಲ್. ಬೇಡ ನೋಡು, ರೇಗ್ಸ್ಬೇಡ. ನನಗೂ ಟೈಮ್ ಬರುತ್ತೆ, ಆಗ ನಿನಗೆ ಬುದ್ಧಿ ಕಲಿಸ್ತೀನಿ. ಏನಜ್ಜಿ ನೀವು ರಾಂಗ್ ಟೈಮಲ್ಲಿ ನಕ್ಬಿಟ್ಟು ನನ್ನ ಬೇಬಿ ಮೂಡೆಲ್ಲ ಹಾಳು ಮಾಡ್ಬಿಟ್ರಿ. ಹೌದಪ್ಪ, ನಿಮ್ಮ ಬೇಬಿನ ರೇಗ್ಸೋದ್ರಲ್ಲೂ ಒಂದು ಮಜಾ ಇದೆ. ಸರಿಯಾಗಿ ಕೊಟ್ಟೆ ನೋಡಿ ಇವತ್ತು. ಅಳಿದ್ರೆ ಅಡಿಗೆ ಕೋಣೆಯಲ್ಲಿ ನೋವಿನ ಎಣ್ಣೆ ಇದೆ, ತಗೊಂಡೋಗಿ ಕೊಡಿ, ಮೊದಲೇ ಕೈ ನೋವು ಅಂತಿದ್ಲು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ, ನನ್ನ ಹತ್ರ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಕೊಂಡು ಅಲ್ಲಿ ಹೋದ್ಮೇಲೆ, ಸೀತಾ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಾನಲ್ಲ, ಅಶೋಕ ಅಲ್ಲ, ಈ ವಿಷಯ ಮಾತ್ರ ನಿಮ್ಗೆ ಹೇಳಬೇಕಿತ್ತು ಅಂತ ಏನಾದ್ರು ಟುಸ್ಪಟಾಕಿ ಹೊಡೆದ್ಯೋ, ಸೂರ್ಯ ಆಣೆಗೂ ನಾನು ನಿಮ್ಗೆ ಸುಮ್ಮನೆ ಬಿಡಲ್ಲ. ತಂದೆ, ಸ್ವಲ್ಪ ಸುಮ್ಮನಿರ್ತೀಯಾ? ಗೊತ್ತಿಲ್ದಿರೋ ಸಬ್ಜೆಕ್ಟ್ಗೆ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ನನ್ನ ಟೆನ್ಷನ್ ನನಗೆ. ಗೊತ್ತಿಲ್ದಿರೋ ಸಬ್ಜೆಕ್ಟ್ ಅಲ್ಲ, ಫೇಲ್ ಆಗಿರೋ ಆಯ್ತು ಬಿಡಪ್ಪ, ಎಲ್ಲ ಊಫಿ. ಈಗ ಧೈರ್ಯಂ ಸರ್ವತ್ರ ಸಾಧನಂ ಇದನ್ನ ನೆನ್ಸ್ಕೊಂಡು ಹೋಗಿ ನಿನ್ನ ಪ್ರೀತಿ ಹೇಳ್ಕೊ, ಎಲ್ಲ ಒಳ್ಳೇದಾಗುತ್ತೆ. ಮಗ, ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಿದ್ಯಾ?
ಒಳ್ಳೆ ಮನ್ಸಿರೋರಿಗೆ ಒಳ್ಳೇದಾಗತ್ತೆ ಕಣ. ನನ್ನ ನಂಬು, ಮಿಕ್ಕಿದೆಲ್ಲ ಅವನಿಗೆ ಬಿಡು. ಒಟ್ಟಿನಲ್ಲಿ ಸೂರಿ ಹಳೆ ಮನೆಯಿಂದ ವಾಪಸ್ ಬರೋ ಅಷ್ಟರಲ್ಲಿ ನಿನ್ನ ಜೀವನದ ಹೊಸ ಅಧ್ಯಾಯ ಶುರು ಆಗಿರ್ಬೇಕು. ಅರ್ಥ ಆಯ್ತಾ? ಹಾ. ಇದನ್ನ ಅವರೆಕಾಯಿ ಎಷ್ಟು? ಅವರೆಕಾಯಿ 80 ರೂಪಾಯಿ. ಏನಪ್ಪ ಅಷ್ಟೊಂದು ಹೇಳ್ತೀಯ? ಎಲ್ಲ ಕಡೆ 50 ರೂಪಾಯಿ ಇದೆ, ಬೇಡ ಬಿಡು. ಹಾಯ್ ಅಮ್ಮ. ಓ ಬಾಪ್ಪ ಬಾ, ಸರಿಯಾದ ಸಮಯಕ್ಕೆ ಬಂದೆ. ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ರಾ? ನಿನ್ ಬಗ್ಗೆ, ಸೀತನ್ ಬಗ್ಗೆ ಬೆಳಿಗ್ಗೆಯಿಂದ ಮನ್ಸಲ್ಲಿ ಏನೋ ಅನ್ಕೋತಾ ಇದ್ದೆ. ದೇವ್ರೆ ಪರಿಹಾರವಾಗಿ ನಿನ್ ರೂಪದಲ್ಲಿ ಕಳಿಸ್ತಾ. ಹೌದಾ? ನಾನು ಮನ್ಸಲ್ಲಿ ಏನೋ ಅನ್ಕೊಂಡೇ ಬಂದಿದ್ದೀನಿ. ಹೌದಾ? ಏನಪ್ಪ? ಫಸ್ಟ್ ನೀವೇ ಹೇಳ್ಬಿಡಿ. ಮುಖ್ಯವಾದ ವಿಷಯನೇ. ಮನೇಲಿ ಸಿಹಿ ಇದ್ದಾಳೆ, ಇಲ್ಲೇ ಮಾತಾಡೋಣ ಬಾಪ್ಪ. ಬಾ. ಬನ್ನಿ. ಬಾಪ್ಪ ಕೂತ್ಕೋ. ಅದೇ ಸೀತಾ ಬಗ್ಗೆ ನಿಂಗೆ ಏನನ್ಸುತ್ತೆ ಅಂತ ಕೇಳಿದ್ನಲ್ಲ. ಏನನ್ಸುತ್ತೆ ಅಂದ್ರೆ? ಖಂಡಿತ ನಾನೇನ್ ಅನ್ಕೊಂಡಿದ್ದೀನೋ ನಿಂಗೂ ಹಾಗೆ ಅನ್ಸಿರುತ್ತೆ ತಾನೇ? ನೀನಾಗೋ ಹೊತ್ತಿಗೆ ಹೇಳ್ತಾ ಇದ್ದೀನಪ್ಪ. ನಿನ್ ಜಾಗದಲ್ಲಿ ಬೇರೆ ಯಾವುದೇ ಹುಡುಗರು ಇದ್ದಿದ್ರು ಈ ಸ್ನೇಹನ, ಸಲಿಗೆನ ಹೇಗೆ ಅರ್ಥ ಮಾಡ್ಕೋತಿದ್ರೋ ಏನೋ. ಆದ್ರೆ ನೀನು ತುಂಬಾ ಒಳ್ಳೆ ಹುಡುಗ. ನಿನ್ ಮನ್ಸಲ್ಲಿ ಒಂಚೂರು ಕೆಟ್ಟ ಯೋಚನೆ ಇಲ್ಲ. ನೀನು ನಡ್ಕೊಳ್ಳೋ ರೀತಿಯಿಂದಾನೇ ಗೊತ್ತಾಗುತ್ತಪ್ಪ ನೀನೆಷ್ಟು ಗೌರವ, ಕಾಳಜಿಯಿಂದ ನಡ್ಕೋತೀಯ ಅಂತ. ಆಕ್ಚುಲಿ ಸೀತಾ ಅವ್ರು ನನಗೆ ತುಂಬಾ ಒಳ್ಳೆ ಫ್ರೆಂಡ್ ಅಮ್ಮ. ಅವ್ರನ್ನ ನೋಡಿದ್ರೆ ಯಾರಿಗೆ ತಾನೇ ಗೌರವ ಇರಲ್ಲ ಹೇಳಿ? ಅವ್ರ ಗುಣನೇ ಹಾಗೆ. ಅದೇನೋ ನಿಜ. ಆದ್ರೆ ಅವಳಿಗೆ ಅಷ್ಟೇ ಹಠನೂ ಇದೆ. ನಾವ್ ಹೇಳೋ ಮಾತನ್ನೇ ಕೇಳಲ್ಲ. ಎಷ್ಟು ದಿನದಿಂದ ಮದ್ವೆ ಮಾಡ್ಕೊ ಅಂತ ಹೇಳ್ತಾ ಇದೀವಿ ಗೊತ್ತಾ? ಮದ್ವೆ ಆದ್ರೆ ಸಿಹಿಗೆ ಅನ್ಯಾಯ ಆಗುತ್ತೆ ಅನ್ನೋದು ಅವಳ ವಾದ. ನೀನೇ ಹೇಳಪ್ಪ, ಸಿಹಿ ಜೊತೆ ನೀನ್ ಎಷ್ಟೊಂದು ಪ್ರೀತಿಯಿಂದ ಇರ್ತೀಯಲ್ಲ, ಸೀತಾ ಮದ್ವೆ ಆದ್ರೆ ಸಿಹಿಗೆ ಅನ್ಯಾಯ ಆಗುತ್ತಪ್ಪ? ಅವಳಿಗೆ ನೀನೇ ಅರ್ಥ ಮಾಡಿಸ್ಬೇಕಪ್ಪ. ನಾನಾ? ಅವಳಿಗೆ ನಿನ್ ಬಗ್ಗೆ ತುಂಬಾ ಗೌರವ ಇದೆ. ನೀ ಹೇಳಿದ್ರೆ ಸಿಹಿನೂ ಕೇಳ್ತಾಳೆ, ಸೀತಾನೂ ಕೇಳ್ತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಭಾಗ್ಯ, ಈ ಶರ್ಟ್ ಹೇಗಿದೆ? ಹೇಗಿದೆ ಅಂದ್ರೆ ಏನು ಹೇಳಿದೆ ನಗ್ತಿದ್ಯಲ್ಲ? ಆ ಡ್ರೆಸ್ ಏನ್ರಿ ದಸರಾ ಗೊಂಬೆ ಹಾಗೆ. ದಸರಾ ಗೊಂಬೆ ತರನ? ಇದಕ್ಕೇನಾಗಿದೆ? ಒಂದ್ ಡ್ರೆಸ್ ಹಾಕೊಂಡ್ರೆ ನೋಡೋಕೆ ಡೀಸೆಂಟ್ ಆಗಿರ್ಬೇಕು. ಅಂದ್ರೆ ಈಗ ನನಗೆ ಡೀಸೆನ್ಸಿ ಇಲ್ಲ ಅಂತ? ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಅಷ್ಟು ಪೋರ್ ಆಗಿದೆ ಅಂತಾನ? ಅಂದ್ರೆ ನಾನ್ ಹೇಳಿದ್ದು ನಿಮ್ಗೆ ಡೀಸೆನ್ಸಿ ಇಲ್ಲ ಅಂತಲ್ಲ. ಮತ್ತೇನ್ ನಿನ್ ಮಾತಿನ ಅರ್ಥ? ಡೀಸೆಂಟ್ ಆಗಿರ್ಬೇಕು ಅಂತ ಹೇಳ್ತಿದ್ಯಾ ಅಂದ್ರೆ ಡೀಸೆನ್ಸಿ ಇಲ್ಲ ಅಂತ ಹಾಗಲ್ವಾ? ಅದ್ ಹಾಗಲ್ಲ ರೀ. ನೀವ್ ಯಾವಾಗ್ಲೂ ಹಾಕೋತಿರಲ್ಲ, ಹಾಗೆ ಸಿಂಪಲ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂದಿದ್ದು. ಅಂದ್ರೆ ನಾನೀಗ ಸಿಂಪಲ್ ಆಗಿಲ್ವಾ? ಅಷ್ಟೇ ತಾನೆ? ಈ ಡ್ರೆಸ್ ಅಲ್ಲಿ ಕೂಡ ಚೆನ್ನಾಗಿದ್ದೀರಾ, ಆದ್ರೆ ನಿಮ್ಗೋಸ್ಕರ ನಾನು ಬೇರೆ ಡ್ರೆಸ್ ಎತ್ತಿಟ್ಟಿದ್ದೆ. ಆ ಡ್ರೆಸ್ ಅಲ್ಲಾದ್ರೆ ಇನ್ನೂ ಚೆನ್ನಾಗಿ ಕಾಣ್ತೀರಾ. ಓಹೋ, ನೀನ್ ಸೆಲೆಕ್ಟ್ ಮಾಡೋ ಡ್ರೆಸ್ ಅಲ್ಲಾದ್ರೆ ನಾನು ಚೆನ್ನಾಗಿ ಕಾಣ್ತೀನಿ, ನಾನ್ ಸೆಲೆಕ್ಟ್ ಮಾಡೋ ಡ್ರೆಸ್ ಆದ್ರೆ ಚೆನ್ನಾಗಿರಲ್ಲ, ಅದೇ ತಾನೆ? ಅಂದ್ರೆ ಮಿತ್ರ ಅವರೇ, ಅದು
ಏಕೆ ಹೆದರ್ ಬಿಟ್ಯಾ? ನಾನು ಕೋಪಿಸ್ಕೊಂಡ್ರೆ ನೀನೇನ್ ಮಾಡ್ತೀಯ ಅಂತ ಚಿಕ್ಕ ಟೆಸ್ಟ್ ಮಾಡಿದೆ ಅಷ್ಟೇ. ನೀವ್ ನನ್ನ ಟೆಸ್ಟ್ ಮಾಡಕ್ ಹೋಗಿ ನನ್ಗಂತೂ ಟೆಂಪರೇಚರ್ ಹೆಚ್ಚಾಯ್ತು. ಎಷ್ಟು ಭಯ ಆಯ್ತು ಗೊತ್ತಾ? ಏನ್ ಗೊತ್ತಾ ಭಾಗ್ಯ, ಯಾರಾದ್ರೂ ನನ್ನ ಟೇಸ್ಟ್ನ ಸರಿ ಇಲ್ಲ ಅಂದ್ರೆ ನನಗ್ ಕೋಪ ಬರುತ್ತೆ. ಆದ್ರೆ ಅದೇನೋ ನೀನೇನೇ ಅಂದ್ರೂ ನನಗ್ ಕೋಪ ಬರ್ತಾ ಇಲ್ಲ. ನಮ್ಮವ್ರಾದ್ರೆ ಕೋಪ ಕೂಡ ಕೋಪ ಥರ ಇರಲ್ಲ. ಸರಿ ಆಯ್ತು, ನೀನ್ ಹೇಳಿರೋ ಡ್ರೆಸ್ನೇ ಹಾಕೋತೀನಿ. ಎಲ್ಲಿ 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 ಎಲ್ಲಿ? ನನ್ನೇ ಆಟ ಆಡಿಸ್ತಾ ಇದೀಯಾ? ಹೌದು, ಮತ್ತೆ ಶುರು ಮಾಡಿದ್ಯಾರು ನೀವೇ ಅಲ್ವಾ? ನನ್ನೇ ಹೆದರ್ಸೋಕ್ ಟ್ರೈ ಮಾಡ್ಲಿಲ್ವಾ? ನನ್ನನ್ನೇ ತಳ್ತೀಯ? ನೀನ್ ತಳ್ಳಿದ್ರೆ ನಾನ್ ತಳ್ಳಲ್ವಾ? ನನ್ನೇ ತಳ್ತೀರಾ? ನೀನ್ ಗಿಲ್ಲಿದ್ರೆ ನಾನ್ ಗಿಲ್ಲಲ್ವಾ? ಮಿತ್ರ ಅವ್ರೆ, ಮಿತ್ರ ಅವ್ರೆ, ಮಿತ್ರ ಅವ್ರೆ, ಪ್ಲೀಸ್ ಬಿಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕ್ಷಮಿಸಿಮ್ಮ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಬೇಜಾರಾಗಿ ತುಳಸಿ. ಎಲ್ಲರೂ ನಿನ್ನ ಥರನೇ ಇರಲ್ಲ. ಜಗತ್ತಲ್ಲಿ ಎಲ್ಲ ಥರದ ಜನನೂ ಇರ್ತಾರೆ. ಅಂಥವ್ರನ್ನ ನಾವು ಅರ್ಥ ಮಾಡಿಕೊಂಡು ಚಿಂತೆ ಮಾಡೋದು ಬಿಡಬೇಕು ಅಷ್ಟೇ. ಪುಣ್ಯ, ಪುಣಿ ಪುಣಿ ಮಾಮ, ಉತ್ತರ ಕುಮಾರ, ಪಂಚೆಯಲ್ಲೋ? ವಾಟ್ ಪಂಚೆನ? ಪೂಜೆಗೆ ಈ ಥರ ಡ್ರೆಸ್ಸಲ್ಲೆಲ್ಲ ಬರ್ತಾರ, ಪಂಚೆ ಉಟ್ಕೋಬೇಕಲ್ವಾ? ಏನ್ ಬ್ರೋ, ನೀನು ಪಂಚೆ ಉಟ್ಕೋತಿದ್ಯಾ? ಓ ಅಭಿ, ಪೂಜೆಲ್ಲ ಅದೆಲ್ಲ ಕಾಮನ್ ಅಲ್ವಾ? ಅಭಿ ನೆನ್ನೆನೆ ಸಿರಿ ನನಗೆ ಮೆಸೇಜ್ ಮಾಡಿದ್ಲು, ಎಲ್ಲರೂ ಒಂದೊಂದು ಪೇರ್ ಪಂಚೆ ಮತ್ತೆ ಸೀರೆ ತಗೊಂಡ್ ಬನ್ನಿ ಅಂತ. ಯಾಕೆ ಗೊತ್ತಿಲ್ವಾ? ಹೇಳಿಲ್ವೇನ್ರಿ ನೀವು? ಸಾರಿ ಅಭಿ, ಹೇಳೋದು ಮರ್ತ್ಬಿಟ್ಟೆ. ವಾಟ್ ಎವರ್, ನನಗಿದೆಲ್ಲ ಇಷ್ಟನೂ ಇಲ್ಲ. ನೀನು ಹೇಳ್ತಿದ್ದೆ ಒಳ್ಳೇದಾಯ್ತು. ಅದೃಷ್ಟಕ್ಕೆ ನಾನು ಯಾವ ಪಂಚೆನೂ ತಂದೇ ಇಲ್ಲ. ನಿನ್ನ ದುರಾದೃಷ್ಟಕ್ಕೆ ನಮ್ಮ ಸಮರ್ಥ ಹತ್ರ ಬೇಕಾದಷ್ಟು ಪಂಚೆಗಳಿವೆಪ್ಪ. ವಾಟ್? ಸಮರ್, ನಿನ್ನ ಹತ್ರ ಇರೋ ಪಂಚೆಗಳಲ್ಲಿ ಒಂದು ಕ್ಲಾಸ್ ಪಂಚೆನ ಈ ಉತ್ತರ ಕುಮಾರನ ಕೊಡು. ಆಯ್ತಾತ. ನೋ, ಇಂಪಾಸಿಬಲ್. ಈ ಸಮರ್ಥ ಪಂಚೆ ನಾನು ಉಟ್ಕೋಬೇಕಾ? ನೀನು ಉಟ್ಕೊಳ್ಳೇಬೇಕು. ನೋ ನೋ ನೋ, ಪ್ಲೀಸ್ ಅಭಿ, ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋ. ನೀನ್ ತಾನು ಇವ್ರ ಮನೆಗೆ ಹೋಗೋಣ ಅಂದಿದ್ದು. ಪದೇ ಪದೇ ಅದನ್ನೇ ಹೇಳ್ಬೇಡ ಬ್ರೋ. ನಾನು ಇವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ದೆ, ಆದರೆ ಇವ್ರ ಮಾತನ್ನ ಕೇಳ್ತೀನಿ ಅಂತ ಹೇಳಿರಲಿಲ್ಲ. ನೀನು ಆ ರೀತಿ ಹೇಳದೆ ಹೋದರೂ ಕೂಡ ನನ್ನ ಮಾತನ್ನು ಕೇಳಲೇಬೇಕು. ಯಾತಕ್ಕೆ ಹೇಳು? ಈ ದತ್ತನ ಮಾತು ಅಂತಂದರೆ ಬರೀ ಮಾತಲ್ಲ, ಶಾಸನ. ಹೋಗು ಮರಿ, ಹೋಗಿ ಪಂಚೆ ಉಟ್ಕೊಂಡು ಬಾ. ಲೋಕ್ ಅಭಿ, ತಾತನ ಬಗ್ಗೆ ಗೊತ್ತಲ್ವಾ? ಪೂಜೆಗೆ ಲೇಟ್ ಆಗುತ್ತೆ, ನಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.